ಕರ್ನಾಟಕ ರಾಜಕೀಯದ ಇತಿಹಾಸದಲ್ಲಿ ಮತ್ತೊಂದು ಮಹತ್ವದ ಅಧ್ಯಾಯ. ಕಳೆದ 6 ತಿಂಗಳಿನಿಂದ ನಡೆಯುತ್ತಿದ್ದ ನಾಯಕತ್ವ ಬದಲಾವಣೆಯ ಹಗ್ಗಜಗ್ಗಾಟಕ್ಕೆ ಕೊನೆಗೂ ತೆರೆ ಬಿದ್ದಿದೆ. ಹೌದು, ದೊಡ್ಡ ಆಲಹಳ್ಳಿ ಕೆಂಪೇಗೌಡ ಶಿವಕುಮಾರ್ ಅಲಿಯಾಸ್ ಡಿಕೆಶಿ ಈಗ ಕರ್ನಾಟಕದ ಹೊಸ ಮುಖ್ಯಮಂತ್ರಿ. ನಾನು ಡಿಕೆ ಶಿವಕುಮಾರ್ ಎಂಬ ಹೆಸರಾದ ನಾನು ಕಾನೂನು ಮೂಲಕ ಸ್ಥಾಪಿತವಾದ ಭಾರತದ ಸಂವಿಧಾನ ವಿಷಯದಲ್ಲಿ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಅಧಿಕಾರ ಸ್ವೀಕರಿಸಿರುವ ಡಿಕೆ ಶಿವಕುಮಾರ್ ಅವರ ಈ ರಾಜಕೀಯ ಪಯಣ ಸುಲಭದ್ದಾಗಿರಲಿಲ್ಲ. 7 ಬೀಳುಗಳ ಈ ರೋಚಕ ಕಥೆ ಇಲ್ಲಿದೆ. ಬೆಂಗಳೂರು ಸಮೀಪದ ಕನಕಪುರದಲ್ಲಿ 1962ರಲ್ಲಿ ಕೆಂಪೇಗೌಡ ಮತ್ತು ಗೌರಮ್ಮ ದಂಪತಿಯ ಮಗನಾಗಿ ಜನಿಸಿದ ಶಿವಕುಮಾರ್ 1980ರಲ್ಲಿ NSUI ಮೂಲಕ ರಾಜಕೀಯ ಪ್ರವೇಶಿಸಿದರು. ರಾಜಕೀಯ ಪಟ್ಟುಗಳನ್ನು ಬೇಗನೆ ಕರಗತ ಮಾಡಿಕೊಂಡ ಇವರು ಕೇವಲ 23ನೇ ವಯಸ್ಸಿನಲ್ಲಿ ಸಾತನೂರು ಕ್ಷೇತ್ರದಲ್ಲಿ ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರ ವಿರುದ್ಧವೇ ಸ್ಪರ್ಧಿಸಿ ಅಖಾಡಕ್ಕಿಳಿದರು. ಆ ಚುನಾವಣೆಯಲ್ಲಿ ಸೋತರೂ ಹೈಕಮಾಂಡ್ ಗಮನ ಸೆಳೆದರು. ಡಿಕೆಶಿ ರಾಜಕೀಯ ಜೀವನದಲ್ಲಿ ಸತತ ಗೆಲುವುಗಳ ನಡುವೆ ಸವಾಲುಗಳು ಎದುರಾದವು. 1994ರಲ್ಲಿ ಸ್ವಪಕ್ಷೀಯರ ಪಿತೂರಿಯಿಂದ ಟಿಕೆಟ್ ಸಿಗದಿದ್ದಾಗ ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಗೆದ್ದ ಹಠವಾದಿ ಇವರು. ಒಟ್ಟು 10 ಚುನಾವಣೆಗಳಲ್ಲಿ 8 ಬಾರಿ ಗೆದ್ದು ಕೇವಲ 2 ಬಾರಿ ಮಾತ್ರ ಸೋಲಿನ ರುಚಿ ಕಂಡಿದ್ದಾರೆ. 1999ರಲ್ಲಿ ಎಸ್.ಎಂ. ಕೃಷ್ಣ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ 139 ಸ್ಥಾನ ಗೆಲ್ಲುವಲ್ಲಿ ಡಿಕೆಶಿ ಶ್ರಮ ಅಪಾರವಾಗಿತ್ತು. ಅನಂತರ ಕೃಷ್ಣ ಅವರನ್ನು ಮಹಾರಾಷ್ಟ್ರದ ರಾಜ್ಯಪಾಲರನ್ನಾಗಿ ಮಾಡುವಲ್ಲಿ ಮತ್ತು ಮರಳಿ ರಾಜ್ಯಸಭೆಗೆ ಕರೆತರುವಲ್ಲಿ ಡಿಕೆಶಿ ಪ್ರಮುಖ ಪಾತ್ರ ವಹಿಸಿದ್ದರು. 2013ರಲ್ಲಿ ಸಿದ್ದರಾಮಯ್ಯ ಸಂಪುಟ ಸೇರಲು ವಿರೋಧಿಗಳು ಅಡ್ಡಪಡಿಸಿದಾಗ ನ್ಯಾಯಾಂಗ ತಜ್ಞರಿಂದ ತನಿಖೆ ನಡೆಸಿ ಆರೋಪ ಮುಕ್ತರಾಗಿ ಇಂಧನ ಸಚಿವರಾಗಿ ಅಧಿಕಾರ ವಹಿಸಿಕೊಂಡರು. ಡಿಕೆ ಶಿವಕುಮಾರ್ ಅವರನ್ನು ಕೇವಲ ಕರ್ನಾಟಕದ ನಾಯಕರನ್ನಾಗಿ ಮಾತ್ರವಲ್ಲ, ಇಡೀ ದೇಶದ ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್ ಎಂದೇ ಗುರುತಿಸಲಾಗುತ್ತದೆ. 2002ರಲ್ಲಿ ಮಹಾರಾಷ್ಟ್ರದ ವಿಲಾಸ್ರಾವ್ ದೇಶ್ಮುಖ್ ಸರ್ಕಾರವನ್ನು ಉಳಿಸಲು ಶಾಸಕರನ್ನು ಬೆಂಗಳೂರಿನ ರೆಸಾರ್ಟ್ನಲ್ಲಿ ರಕ್ಷಿಸಿದ್ದರು. 2017ರ ಗುಜರಾತ್ ರಾಜ್ಯಸಭಾ ಚುನಾವಣೆಯಲ್ಲಿ ಅಹ್ಮದ್ ಪಟೇಲ್ ಅವರ ಗೆಲುವಿಗಾಗಿ 42 ಗುಜರಾತ್ ಕಾಂಗ್ರೆಸ್ ಶಾಸಕರಿಗೆ ಇಲ್ಲಿ ಆಶ್ರಯ ನೀಡಿ ಕುದುರೆ ವ್ಯಾಪಾರ ತಡೆದಿದ್ದರು. 2018ರಲ್ಲಿ ಕರ್ನಾಟಕದಲ್ಲಿ ಜೆಡಿಎಸ್ ಕಾಂಗ್ರೆಸ್ ಮೈತ್ರಿ ಸರ್ಕಾರ ರಚನೆಯಲ್ಲೂ ಇವರದ್ದೇ ಸಿಂಹಪಾಲು. ಕಾರಾಗೃಹ ಸಚಿವರಾಗಿ ಆರಂಭಿಸಿ ನಗರಾಭಿವೃದ್ಧಿ, ಇಂಧನ, ನೀರಾವರಿ ಸಚಿವರಾಗಿ, ಕೆಪಿಸಿಸಿ ಅಧ್ಯಕ್ಷರಾಗಿ ಹಾಗೂ ಉಪಮುಖ್ಯಮಂತ್ರಿಯಾಗಿ ಜವಾಬ್ದಾರಿಯನ್ನು ಅಲಂಕರಿಸಿದ್ದಾರೆ. ಕಠಿಣ ಪರಿಶ್ರಮ ಮತ್ತು ಪಕ್ಷನಿಷ್ಠೆಗೆ ಸಂದ ಜಯ ಇದಾಗಿದೆ. ಕರ್ನಾಟಕದಲ್ಲಿ ಇನ್ನು ಶಿವಕುಮಾರ ಪರ್ವ.